ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 6 ನವೆಂಬರ್ 2025. मुरली महावाक्यಗಳು मीठे बच्चे, तुम अभी बिल्कुल षडपंथ पर खड़े हो. तुम्हें अब इस पार से उस पार जाना है. घर जाने की तैयारी करनी है. ಮಧುರ ಮಕ್ಕಳೇ, ತಾವು ಈ ದಡದಿಂದ ಆ ದಡಕ್ಕೆ ಹೋಗ್ತಾ ಇದ್ದೀರಿ. ಬಿಲ್ಕುಲ್ ತಾವೀಗ ತೀರದಲ್ಲಿ ದಡಕ್ಕೆ ಬಂದು ತಲುಪಿದ್ದೀರಿ. ಅಂದರೆ ಕಿನಾರ ದಂಡೆಗೆ ಬಂದು ತಲುಪಿದ್ದೀರಿ. ಈ ದಡದಿಂದ ಆ ದಡಕ್ಕೆ ಹೋಗಬೇಕಾಗಿದೆ ಮತ್ತು ಮನೆಗೆ ಹೋಗುವ ತಯಾರಿಯನ್ನು ಮಾಡಬೇಕಾಗಿದೆ. ಬಾಬಾರ ಈ ಮುರುಳಿಯ ಸಾರ ಮಹಾವಾಕ್ಯ ಬಹಳ ಸೂಕ್ಷ್ಮ ಹಾಗೂ ಬಹಳ ಗುಹ್ಯವಾದಂತಹ ಅರ್ಥ ತುಂಬಿದೆ. ಬಾಬಾ ಹೇಳ್ತಾರೆ, ನೀವು ದಡಕ್ಕೆ ಬಂದು ನಿಂತ್ಕೊಂಡಿದ್ದೀರಿ. ಅಂದರೆ ಯಾವ ದಡದಿಂದ ಯಾವ ದಡಕ್ಕೆ? ಕಲಿಯುಗದ ದಡದಿಂದ ಸತ್ಯುಗದ ದಡಕ್ಕೆ ಬಂದೀರಿ ಅಂತಾರೆ ಬಾಬಾ. ಮೊದಲು ಸಂಗಮದಲ್ಲಿದ್ವಿ, ಸಂಗಮದ ಒಂದು ಕಲಿಯುಗದ ಫಸ್ಟ್ ದಡಕ್ಕೆ ನಿಂತ್ಕೊಂಡಿದ್ವಿ. ಆ ದಡದಿಂದ ನಾವು ಈ ದಡಕ್ಕೆ ಬಂದು ತಲುಪಿದ್ದೀವಿ. ಇನ್ನು ಮುಂದೇನು? ಈಗ ಮನೆಗೆ ಹೋಗುವ ತಯಾರಿ ಮಾಡ್ಕೋಬೇಕಾಗಿದೆ. ತೀರ ದಡ. ಬಾಬಾ ಹೇಳ್ತಾರೆ, ಇಲ್ಲಿವರೆಗೂ ಜಗತ್ತೇ ಬಾಬಾ ಹೇಳಿದಂತೆ ಸಂಕಲ್ಪದಿಂದ ಸೃಷ್ಟಿ. ಈ ಸೃಷ್ಟಿ ಒಳಗೆ ಏನು ಕಲಿಯುಗ ಕಾಣಿಸ್ತಾ ಇದೆ, ಈ ದಡ. ಆ ದಡ ಸತ್ಯುಗ, ಸತ್ಯುಗದ ಸೃಷ್ಟಿ, ಸತ್ಯುಗದ ವ್ಯವಹಾರ, ಸ್ವಭಾವ, ಇದು ಎಲ್ಲವೂ ಮೈಂಡ್ ಒಳಗಿದೆ. ಅಂದ ಮೇಲೆ ಬಾಬಾ ಹೇಳೋದು, ಈ ದಡದಿಂದ ಅರ್ಥಾತ್ ಕಲಿಯುಗದ ಮೈಂಡ್ಸೆಟ್ಟಿಂದ, ಕಲಿಯುಗದ ನಮ್ಮ ಒಂದು ಬಿಲೀಫ್ ಸಿಸ್ಟಮ್ನಿಂದ ನೀವು ಹೊರಗೆ ಬಂದಿರಿ. ಈಗ ನೀವು ಆತ್ಮದ ಸತ್ಯವನ್ನು ತಿಳ್ಕೊಂಡಿದ್ದೀರಿ. ಅದಕ್ಕಾಗಿ ಈ ದಡಕ್ಕೆ ಅರ್ಥಾತ್ ಎಲ್ಲಿ ಏಕತೆ ಇದೆ, ಎಲ್ಲಿ ಸದಾ ಸಮೃದ್ಧಿ ಇದೆ, ಎಲ್ಲಿ ಆತ್ಮಸ್ಥಿತಿ ಇದೆ, ಎಲ್ಲರನ್ನ ಸಮಾನ ನೋಡುವ ದೃಷ್ಟಿಕೋನ ಇದೆ, ಎಲ್ಲಿ ಈರ್ಷಾ ಮುಕ್ತ ದ್ವೇಷ ಮುಕ್ತ ಭಾವನಾ ಇದೆ, ಇದಕ್ಕಂತಾರ ಆ ದಡ. ಆ ದಡ ಅರ್ಥಾತ್ ಸತ್ಯುಗಿ ದಡ, ಸತ್ಯುಗಿ ಸ್ವಭಾವ, ಸತ್ಯುಗಿ ಮೈಂಡ್ಸೆಟ್. ಇದಕ್ಕಂತಾರೆ ಬಾಬಾ, ಆ ದಡದಿಂದ ಈ ದಡಕ್ಕೆ ಬಂದಿರಿ. ಇದು ಸ್ಥೂಲವಾದ ಫಿಸಿಕಲ್ನ ಶರೀರದಿಂದ ಬೋಟ್ ಒಳಗೆ ಕುತ್ಕೊಂಡು ಫಿಸಿಕಲ್ ನೀರಿನಿಂದ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಅನ್ನುವಂತಹ ಮಾತಲ್ಲ. ಇದು ಸೂಕ್ಷ್ಮ ಲೆವೆಲ್, ಎನರ್ಜಿ ಲೆವೆಲ್ ಒಳಗಿನ ಮಾತು. ಯಾವ ನೆಗೆಟಿವ್ ಎನರ್ಜಿ ಇತ್ತು ನಮ್ಮಲ್ಲಿ, ಈ ಜಗತ್ತಿನಲ್ಲಿ ನಡೀತಾ ಇರುವಂಥ ಪಾರ್ಟ್ ಒಳಗಿನ ದುಃಖ, ಚಿಂತೆ ನಿಜ, ಇಲ್ಲಿರುವ ಮೋಸ, ಇದೆಲ್ಲ ನಿಜ ಅಂದ್ಕೊಂಡಿದ್ವಿ. ಬಸ್ ಇದೊಂದು ಜಸ್ಟ್ ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ ಈ ಜಗತ್ತಿನಲ್ಲಿ ಎಲ್ಲವೂ ಮೂಮೆಂಟ್ ಆಗ್ತಾ ಇರೋದು ಅನಿಸ್ತಾ ಇದೆ. ಆ್ಯಕ್ಚುಲಿ ಮೈಂಡ್ ಒಳಗೆ ಆಗ್ತಾ ಇದೆ ಇದೆಲ್ಲ ಮೂಮೆಂಟ್ಸ್. ಸ್ಥೂಲ ಕಣ್ಣುಗಳಿಗೆ ಹೊರಗಡೆ ನಡೀತಾ ಇದೆ ಅನ್ನಿಸ್ತದ. ಎನರ್ಜಿ ಲೆವೆಲ್ ಮೊದಲು ನಾವು ಕಲಿಯುಗದ ಅನುಸಾರ ಇದ್ವಿ. ಈಗ ಬಾಬಾ ನಾಲೆಡ್ಜ್ ತಿಳ್ಕೊಂಡ್ಮೇಲೆ, ಬಾಬಾರವರ ಜ್ಞಾನದ ಆಧಾರದಿಂದ, ಧಾರಣೆಯಿಂದ ಬುದ್ಧಿಯಲ್ಲಿ ಸತ್ಯುಗದ ಸ್ವಭಾವ, ಸತ್ಯುಗದ ಮೈಂಡ್ಸೆಟ್ ಸಂಪೂರ್ಣ ಓಪನ್ ಆಗಿದೆ. ಅಂದಮೇಲೆ ಇದಕ್ಕೆ ಈ ದಡಕ್ಕೆ ಬಂದೀರಿ ಅಂತಾರೆ ಬಾಬಾ. ಇನ್ನೇನು ಮಾಡಬೇಕಾಗಿದೆ? ಮನೆಗೆ ಹೋಗುವ ತಯಾರಿ ಮಾಡಬೇಕಿದೆ. ಮನೆಗೆ ಹೋಗುವ ತಯಾರಿ ಏನು? ಮನೆ ಶಾಂತಿಧಾಮ. ಶಾಂತಿಧಾಮ ಒಂದಾಗಿದೆ. ನಾವೆಲ್ಲರೂ ಈ ಡ್ರಾಮಾ ಕ್ಲೋಸ್ ಆಗಿ ಎಲ್ಲ ಆತ್ಮರು ಈ ದೇಹದಿಂದ ಪರೆಯಾಗಿ ಆತ್ಮ ಮನೆಗೆ ಹೋಗಬೇಕಾಗಿದೆ, ಪರಂಧಾಮ ಮನೆಗೆ, ಬಾಬನ ಜೊತೆಯಲ್ಲಿ. ಒಂದು ಅರ್ಥ ಇದು. ಆದರೆ ಇದು ಒಂದು ರೀತಿ ಸ್ಥೂಲ ರೂಪ ಅನ್ನಿಸ್ತದ. ಆ್ಯಕ್ಚುಲಿ ಇದರ ಸೂಕ್ಷ್ಮ ಅರ್ಥ ಏನು ಅಂತಂದರೆ, ಮನೆಗೆ ಹೋಗುವ ತಯಾರಿ. ಮನೆಗೆ ಹೋಗಬೇಕಾಗಿದೆ ಯಾರು? ಮನೆಯೊಳಗೆ ಏನಿದೆ? ಮನೆಯ ತಯಾರಿ ಏನು ಮಾಡ್ಕೋಬೇಕಾಗಿದೆ ಅಂತಂದರೆ, ಮನೆ ಆತ್ಮನೇ ಮನೆ. ಆತ್ಮನಿಗಾಗಿ ಪರಂಧಾಮ ಮನೆ. ಆದರೆ ಮನೆಗೆ ಹೋಗಬೇಕಾದವ್ರು ಯಾರು ಅಂತಂದರೆ ಮನಸ್ಸು ಮನೆಯಿಂದ ಹೊರಗೆ ಬಂದಿದೆ, ಆತ್ಮನಿಂದ ಹೊರಗೆ ಬಂದಿದೆ. ಇಲ್ಲಿ ಅಲ್ದಾಡ್ತಾ ಇದೆ. ಅದಕ್ಕೇನು ಬೇಕೋ ಅದು ಇಲ್ಲೇ ಹುಡುಕಾಡ್ತಾ ಇದೆ. ಇಲ್ಲಿಂದನೇ ಅದು ಅಪೇಕ್ಷೆ ಪಡ್ತಾ ಇದೆ ಕಲಿಯುಗದೊಳಗೆ ಅಥವಾ ಈ ನಾಟಕದೊಳಗೆ. ಆದರೆ ಮನಸ್ಸು ಖುದ್ ಭರ್ಪೂರ್ ಇದೆ. ಆತ್ಮನ ಒಂದು ಮೂಲ ಸ್ಥಿತಿಯಲ್ಲಿ ಇರುವಂತಹ ಮನಸ್ಸು ಈಗದು ದೇಹಭಾನದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಈ ಮನಸ್ಸಿಗೆ ನೆಲೆ ಬೇಕಾಗಿದೆ, ಮನಸ್ಸಿಗೆ ಸ್ಥಿರತೆ ಬೇಕಾಗಿದೆ, ಮನಸ್ಸಿಗೆ ಮೂಲ ಅವಸ್ಥೆಯನ್ನು ತಲುಪಬೇಕಾಗಿದೆ, ಮೂಲ ಮನೆಯನ್ನು ಮುಟ್ಟಬೇಕಾಗಿದೆ ಮನಸ್ಸಿಗೆ. ಅದಕ್ಕೆ ಈ ಮನಸ್ಸಿನ ಮನೆ ನನ್ನ ಆತ್ಮನ ಶಾಂತಿಯ ಸ್ಥಿತಿ, ನನ್ನ ಆತ್ಮನ ಸುಖದ ಸ್ಥಿತಿ,
ಸುಖ ಸ್ವರೂಪ ಮತ್ತು ಶಾಂತ ಸ್ವರೂಪ ಸ್ಥಿತಿಯೇ ಶಾಂತಿಧಾಮ ಮತ್ತು ಸುಖಧಾಮ. ಸುಖಧಾಮ ಶಾಂತಿಧಾಮ ಎಲ್ಲೋ ಹೊರಗಡೆ ಇಲ್ಲ, ಅದು ನನ್ನೊಳಗೆ ಇದೆ. ಅರ್ಥಾತ್ ನಾ ಆತ್ಮ, ಆತ್ಮನೇ ಶಾಂತಿ, ಶಾಂತಿಧಾಮ, ಆತ್ಮನೇ ಸುಖ, ಸುಖಧಾಮ. ಈ ಸುಖಧಾಮ, ಈ ಶಾಂತಿಧಾಮ ಮನೆಗೆ ಬರಲಿಕ್ಕೆ ಮನಸ್ಸು ಯಾವುದು ನನ್ನಿಂದ, ನನ್ನ ಆತ್ಮನಿಂದ ಅಗಲಿ ಹರಿದಾಡ್ತಾ ಇದೆ ಈ ಪ್ರಪಂಚದೊಳಗ, ಹರಿದಾಡ್ತಾ ಇದೆ ದೇಹದಾರಿಗಳ ಸಂಬಂಧದಲ್ಲಿ ಹುಡುಕ್ತಾ ಇದೆ. ಇದಕ್ಕೆ ನೆಲೆ ಬೇಕಾಗಿದೆ. ಇದಕ್ಕೆ ತಯಾರಿ ಮಾಡೋದು, ಮನೆಗೆ ಹೋಗುವ ತಯಾರಿ. ಅರ್ಥಾತ್ ಮನಸ್ಸು ಆತ್ಮನ ಮೂಲ ಸ್ಥಿತಿಯನ್ನು ತಲುಪುವಂತಹ, ಆತ್ಮನಲ್ಲಿ ಮರ್ಜ್ ಆಗುವಂತಹ ಒಂದು ತಯಾರಿ ಮಾಡ್ಕೋಬೇಕು. ಅದಕ್ಕೇನು ತಯಾರಿ ಮಾಡ್ಕೋಬೇಕಾಗಿದೆ ಅದನ್ನು ಬಾಬಾ ಹೇಳ್ತಾರೆ ವಿವರಿಸಿ ಮುರಳಿಯಲ್ಲಿ. ಇದು ಡ್ರಾಮಾ, ಇದು ಸ್ಕ್ರಿಪ್ಟೆಡ್ ಇದೆ. ಈ ಡ್ರಾಮಾ ಎಂಡ್ ಆಗ್ಲಿಕ್ಕೆ ಬಂದಿದೆ. ಇಲ್ಲಿಂದ ನಾವು ವಾಪಸ್ ಮನೆಗೆ ಹೋಗೋದು. ಅರ್ಥಾತ್ ನಾ ಆತ್ಮ ಸ್ವಯಂ ಸ್ಥಿರ ಇದ್ದೀನಿ, ನಾಟಕ ಅಸ್ಥಿರ ಇದೆ, ಶರೀರ ಅಸ್ಥಿರ ಇದೆ. ಅಸ್ಥಿರ ಇರುವುದರ ಒಂದು ಅಸ್ತಿತ್ವದಲ್ಲಿ ಏನು ಮನಸ್ಸು ಸಿಕ್ಕಾಕೊಂಡಿತ್ತು, ಅದರಿಂದ ನೀನು ಹೊರಗೆ ಬಾ, ನೀನು ಸತ್ಯ ಜ್ಞಾನದಲ್ಲಿ ಸ್ಥಿತಾಗು ಮತ್ತು ವಾಪಸ್ ಮನೆಗೆ ಬಾ ಅಂತ ಬಾಬಾ ಹೇಳ್ತಾರೆ. ಮನೆಗೆ ಬರೋಕಿನ ಮೊದಲು ನಾನು ಆತ್ಮ ಈ ಮನಸ್ಸನ್ನು ಬಾಬಾಗೆ ಅರ್ಪಣೆ ಮಾಡಬೇಕು. ಇದಕ್ಕೆ ಮನಾಭಾವ ಅಂತಾರೆ ಬಾಬಾ. ಮನಸ್ಸನ್ನು ಬಾಬನ ಜೊತೆ ಮ್ಯಾಚ್ ಮಾಡ್ರಿ, ಇಲ್ಲ ಬಾಬನ ಮನಸ್ಸಿನ ಜೊತೆಗೆ ನಿಮ್ಮ ಮನಸ್ಸನ್ನು ಮ್ಯಾಚ್ ಮಾಡ್ರಿ, ಎರಡೂ ಒಂದೇ. ಈ ರೀತಿ ಈ ಮನಸ್ಸನ್ನು ಬಾಬನ ಮಹಿಮೆ ಮಾಡಿಸಿ, ಬಾಬಾರವರ ಒಂದು ನೆನಪು ಕೊಡಿಸಿ, ಈ ಮನಸ್ಸಿನ ಲೇಯರ್ ಏನಿದೆ, ಕಲಿಯುಗದ ಲೇಯರ್ಸ್, ಆ ಎಲ್ಲ ಲೇಯರ್ಸ್ ಯಾವಾಗ ಅಳಿದು ಹೋಗ್ತದ, ಸಮಾಪ್ತ ಆಗ್ತದ, ಸ್ವಚ್ಛ ಆಗ್ತದೋ, ಅವಾಗ ಆತ್ಮನಿಗೆ ಮನೆಗೆ ಹೋಗುವ ತಯಾರಿ ಕಂಪ್ಲೀಟ್ ಆಗ್ತದ. ಆಗ ಆತ್ಮದ ಮನಸ್ಸು ಸಂಪೂರ್ಣ ಸ್ವಚ್ಛ ಆಗಿ, ಸಂಪೂರ್ಣ ತನ್ನ ಅರಿವಿನೊಂದಿಗೆ ಆತ್ಮನಲ್ಲಿ ಒಂದಾಗ್ತದೆ. ಹೇಗೆ ಸತ್ಯುಗದಲ್ಲಿ ಆತ್ಮ ಮನಸ್ಸು ಒಂದಾಗಿತ್ತೋ, ಈಗೂ ಕೂಡ ಆತ್ಮನಲ್ಲಿ ಒಂದಾದಾಗ ಸಂಪೂರ್ಣ ಅಖಂಡನ ಆತ್ಮ, ಅವಿನಾಶಿ ಆತ್ಮ. ಅವಾಗ ನಾನು ಸಂಪೂರ್ಣ ಅಸ್ತಿತ್ವದ ಅನುಭವ ಮಾಡ್ತೀನಿ. ಇದಕ್ಕಂತಾರ ಬಾಪ್ ಸಮಾನ ಸ್ಥಿತಿ. ಈ ಸ್ಥಿತಿಗೆ ಕರ್ಕೊಂಡು ಹೋಗೋ ಸಲುವಾಗಿ ಬಾಬಾ ವಾಪಸ್ ನಮ್ಮ ಮೂಲ ಸ್ಥಿತಿ ಅನುಭವ ಮಾಡಿಸೋ ಸಲುವಾಗಿ ನಮಗೆ ಈ ಸತ್ಯ ಜ್ಞಾನವನ್ನು ಕೊಡ್ತಿದ್ದಾರೆ. ಅದಕ್ಕಾಗಿ ನಾವೀಗ ಮನೆಗೆ ಹೋಗುವ ತಯಾರಿ. ಅರ್ಥಾತ್ ಈ ಮನಸ್ಸನ್ನು ಎಲ್ಲದರಿಂದ ಡಿಟ್ಯಾಚ್ ಮಾಡಿಕೊಂಡು ಆತ್ಮನ ಮೂಲ ಅವಸ್ಥೆಯಲ್ಲಿ ಸ್ಥಿತಿ ಮಾಡೋ ಸಲುವಾಗಿ ನಾವು ಅಭ್ಯಾಸವನ್ನು ಮಾಡಬೇಕಾಗಿದೆ. ಇಂದಿನ ಮುರಳಿಯ ಪ್ರಶ್ನೆ, ಕೌನ್ಸಿ ಏಕ್ ಬಾತ್ ಯಾದ್ ರಖೋ ತೋ ಅವಸ್ಥಾ ಅಚಲ್ ಅಡೋಲ್ ರಹೇಗಿ. ಯಾವ ಒಂದು ಮಾತನ್ನು ಸ್ಮೃತಿಯಲ್ಲಿ ಇಟ್ಕೊಂಡಾಗ ಸ್ಥಿತಿ ಅಚಲ ಅಡೋಲ ಇರಲಿಕ್ಕೆ ಸಾಧ್ಯತೆ. ಯಾವ ಒಂದು ಸ್ಮೃತಿಯನ್ನು, ಯಾವ ಒಂದು ಮಾತನ್ನು ಸ್ಮೃತಿಯಲ್ಲಿ ಇಟ್ಕೊಂಡ್ರೆ ಸ್ಥಿತಿ ಅಚಲ್ ಅಡೋಲ್. ಅಚಲ್ ಅರ್ಥಾತ್ ಅಲುಗಾಡದಂತಹ, ಸ್ಥಿರವಾದಂತಹ ಅವಸ್ಥಾ. ಅಡಲ್ ಅರ್ಥಾತ್ ಅದು ಎಂದಿಗೂ ಕೂಡ ಹೆದರುವುದಿಲ್ಲ. ಆತ್ಮ ಹೆದರುವುದಿಲ್ಲ, ಆತ್ಮ ಅಂಜುವುದಿಲ್ಲ, ಆತ್ಮ ಭಯಭೀತ ಆಗುವುದಿಲ್ಲ, ಆತ್ಮ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳೋದಿಲ್ಲ. ಇದು ಅಡಲವಾಗಿರುವಂಥದ್ದು ಸ್ಥಿತಿ. ಇಂಥ ಸ್ಥಿತಿ ಸದಾ ಇರಬೇಕು ಅಂದರೆ ಬಾಬಾ ಹೇಳ್ತಾರೆ, ನೀನು ಯಾವ ಸ್ಮೃತಿ ಇಟ್ಕೋಬೇಕು, ಯಾವ ನೆನಪಿನಲ್ಲಿ, ಯಾವ ಮಾತು ನಿನಗೆ ಸದಾ ನೆನಪಿರಬೇಕು ಅಂತಾರೆ ಬಾಬಾ. ಉತ್ತರ, ಪಾಸ್ಟ್ ಈಸ್ ಪಾಸ್ಟ್, ಭೀತಿ ಕಾ ಚಿಂತನ ನಹಿ ಕರ್ನಾ, ಆಗೆ ಬಡ್ತೆ ಜಾನಾ ಹೈ. ಬಾಬಾ ಅಂತಾರೆ, ಆಗಿದ್ದು ಆಗ ಹೋಯ್ತು, ಆಗ ಹೋಗಿದೆ, ಹಿಂದಿನ ಚಿಂತನೆಯನ್ನು ಮಾಡದೆ ನೀನು ಮುಂದುವರಿತಾ ಇರು ಅಂತಾರೆ ಬಾಬಾ. ಯಾಕೆಂದರೆ ಟಿಕ್ 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 ಈ ಡ್ರಾಮಾ ನಡೀತಾನೇ ಇರ್ತದೆ. ಮೊದಲೇ ಮಾತು ನಡೀತಾ ಇರುವುದು ಡ್ರಾಮಾದೊಳಗೆ ಟಿಕ್ ಟಿಕ್ ನಡೀತಾ ಇದೆ. ಎರಡನೇದು ಏನು ಆಗ ಹೋಗಿದೆ ಅದು ಆಗ ಹೋಗ್ಬಿಡ್ತು. ಡ್ರಾಮಾ ಪಾಸ್ಟ್ ಅಲ್ಲಿ ಹೋಗ್ಬಿಟ್ಟಿದೆ. ಈಗ ಪ್ರೆಸೆಂಟ್ ನಾನು ಎಲ್ಲಿದ್ದೀನಿ ಅಲ್ಲಿಂದ ಮುಂದುವರಿ ಅಂತಾರೆ ಬಾಬಾ. ಮುಂದುವರಿ ಅರ್ಥಾತ್ ಈ ಶರೀರದ ಮೂಮೆಂಟ್ನ ಮಾತಲ್ಲ. ಮುಂದುವರಿ ಅರ್ಥಾತ್ ನಿನ್ನ ಈ ದೇಹಭಾನದೊಳಗೆ ಏನು ಮನಸ್ಸು ಸಿಕ್ಕಾಕೊಂಡಿದೆ, ಈ ಹಿಂದಿನ ವಿಚಾರ ಮಾಡ್ಕೋಬೇಡ, ಸಿಕ್ಕಾಕೊಂಡಿದ್ನಲ್ಲ ನಾನು ಅಂತ. ಈಗ ಪ್ರೆಸೆಂಟ್ ಟೈಮ್ ಒಳಗೆ ನನಗೆ ಸೈಲೆನ್ಸ್ ಎದುರುಗಡೆ ಇದೆ, ನಾನು ಆತ್ಮ ಇದ್ದೀನಿ. ಈ ಆಗಿ ಹೋಗಿದ್ದೆಲ್ಲ ಡ್ರಾಮಾ, ಬಸ್ ನನ್ನ ಆತ್ಮದ ಸೈಲೆನ್ಸ್ನ ಸ್ಥಿತಿಯಲ್ಲಿ ಸ್ಥಿತ ಆಗೋದಿದೆಯಲ್ಲ, ಇದಕ್ಕೆ ಬಾಬಾ ಮುಂದುವರಿಯೋದು ಅಂತಾರೆ. ಮುಂದುವರಿಯೋದು ಅಂದರೆ ನಮ್ಮ ಹೆಜ್ಜೆಗಳನ್ನು ಸ್ಥೂಲ ರೂಪದಲ್ಲಿ ಮುಂದಿಡುವುದು ಅಂತಲ್ಲ.
ನನ್ನ ಈ ಒಂದು ಕಾನ್ಷಿಯಸ್ ಇಂದ ದೇಹಭಾನದ ಈ ಜಗತ್ತಿನಿಂದ ಅರಿವು ಬಂದಿದೆ ಅಂತಂದ್ರೆ ನೀನ್ ಇನ್ನೂ ಮೇಲೆ ಮೇಲೆ ಬಾ ಅಂತಾರ ಬಾಬಾ. ಸದಾ ಏಕ ಕಿ ತರಫ್ ದೇಖ್ತೆ ರಹೋ ತೋ ಅವಸ್ಥಾ ಅಚಲ್ ಅಡೋಲ್ ಜಾಯೇಗಿ, ಅಡೋಲ್ ಹೋ ಜಾಯೇಗಿ. ಒಬ್ಬರ ಕಡೆಗೆ ನೋಡ್ತಾ ಇರಿ. ಯಾಕಂದ್ರೆ ಈ ಮನಸ್ಸಿಗೆ ನೋಡ್ಲಿಕ್ಕೆ ಏನಾದ್ರೂ ಬೇಕು, ಇಮೇಜಸ್ ಬೇಕು, ವಿಡಿಯೋಸ್ ಬೇಕು. ಈ ಮನಸ್ಸಿಗೆ ಏನಾದ್ರೂ ಒಂದು ಕೇಳಲಿಕ್ಕೆ ಬೇಕು, ಏನಾದ್ರೂ ಒಂದು ಅನುಭವಿಸ್ಲಿಕ್ಕೆ ಬೇಕು. ಅದಕ್ಕೆ ಇದನ್ನ ಬಾಬಾ ಹೇಳ್ತಾರೆ, ಮನಾಭವ್, ಮನಸ್ಸನ್ನ ತಂದು ನನ್ನ ಎದುರುಗಡೆ ನಿಲ್ಲಿಸ್ರಿ. ಬಾಬಾ ಮಾತೇ ಕೇಳಬೇಕಿದ್ ಮನಸ್ಸು, ಬಾಬನ್ ಇಮೇಜ್, ಆ ಸುಂದರ ಸ್ವರೂಪವನ್ನೇ ನೋಡ್ಲಿಕ್ಕೆ, ಬಾಬನ್ ಮಹಿಮೆಯನ್ನ ಗಾಯನ ಮಾಡಲಿಕ್ಕೆ, ಬಾಬನ್ ಆ ಪ್ರೇಮದ ಅನುಭವ ಮಾಡಲಿಕ್ಕೆ ಯಾವಾಗ ನೀವು ಈ ಮನಸ್ಸನ್ನ ಸ್ಥಿರಗೊಳಿಸ್ತೀರಿ ಒಬ್ಬ ಬಾಬನ್ ಮೇಲೆ, ಒಬ್ಬ ಬಾಬಾರನ್ನೇ ನೋಡೋದು ಅರ್ಥಾರ್ಥ. ಬಾಬಾ ಒಂದು ಸ್ಥೂಲ ವಸ್ತು ಅದಾರ, ನಾನು ಈ ಕಣ್ಣಿನಿಂದ ನೋಡ್ಬೇಕನ್ನುವಂತಹ ಮಾತಲ್ಲ. ಇದು ಬಹಳ ಸೂಕ್ಷ್ಮ ಎನರ್ಜಿ ಲೆವೆಲ್ ಒಳಗಿನ ಮಾತಾಗಿದೆ. ಅಟೆನ್ಷನ್ ಅನ್ನ, ಈ ಮನಸ್ಸಿನ ಅಟೆನ್ಷನ್ ಬಾಬನ್ ಕಡೆಗೆ ಏಕಾಗ್ರಗೊಳಿಸ್ರಿ. ಬಾಬನ್ ಮಹಿಮೆಯ ಕಡೆಗೆ, ಬಾಬನ್ ಆ ಸುಂದರ ಸ್ವರೂಪದ ಕಡೆಗೆ, ಒಬ್ಬರ ಕಡೆಗೆ ನೋಡಿದಾಗ ಸ್ಥಿತಿ ಅಚಲ ಆಗ್ತದೆ. ಯಾಕಾಗ್ತದತ್ತಂದ್ರೆ ಈ ಮನಸ್ಸು ಯಾವುದು ಅಸ್ಥಿರ ಇದೆ ಅಲ್ಲಿ ನೋಡ್ತಾ ಇತ್ತು. ಶರೀರ ಅಸ್ಥಿರ ಇದೆ, ಡ್ರಾಮಾ ಅಸ್ಥಿರ ಇದೆ, ಈ ಪ್ರಪಂಚದ ಮಾತುಗಳು ಅಸ್ಥಿರ ಇದೆ. ಅಸ್ಥಿರವಾದ ವ್ಯಕ್ತಿ ವಸ್ತುವಿನ ಕಡೆಗೆ, ಮನುಷ್ಯ ಜೀವನದ ಕಡೆಗೆ ಏಕಾಗ್ರತೆಯನ್ನ ಒಂದು ಕೊಟ್ಟಿದ್ರಿಂದ ಖುದ್ ಮನಸ್ಸು ಅಸ್ಥಿರ ಅಂತ ಅನಿಸ್ತಿತ್ತು. ಮನಸ್ಸಿನ ಕಡೆಗೆ ಆತ್ಮನ ಅಟೆನ್ಷನ್ ಇರೋದ್ರಿಂದ ಆತ್ಮಕ್ಕೆ ಹೀಗೆ ಫೀಲ್ ಆಗ್ತಿತ್ತು, ನಾನಾ ಹಲ್ಚಲ್ ಆಗ್ತಿದ್ದೀನಿ ಅಂತ. ಆದ್ರೆ ಈಗ ಬಾಬಾ ಹೇಳ್ತಾರೆ, ಬಾಬಾ ಸ್ಥಿರ ಇದ್ದಾರೆ, ಬಾಬಾ ಸ್ಥಿರಿಯಂ ಇದ್ದಾರೆ, ಬಾಬಾ ಪಾದರಸ್ ಇದ್ದಾರೆ, ಟ್ರಾನ್ಸ್ಪರೆಂಟ್ ಇದ್ದಾರೆ, ಎಕ್ದಮ್ ಕ್ಲೀನ್ ಕ್ಲಿಯರ್ ಇದ್ದಾರೆ. ಎಷ್ಟೆಷ್ಟು ನಿನ್ನ ಈ ಮನಸ್ಸನ್ನ ಬಾಬನ್ ದಿವ್ಯ ಸ್ವರೂಪದ ಮೇಲೆ ಏಕಾಗ್ರಗೊಳಿಸ್ತೀನಿ, ಬಾಬನ್ ನೋಡ್ತಿ, ಬಾಬನ್ ಮಹಿಮೆಯನ್ನ ಮಾಡ್ತಿ, ಅಷ್ಟು ಬಾಬನ್ ತರ ಈ ಮನಸ್ಸು, ಬುದ್ಧಿ, ಸಂಸ್ಕಾರ, ಆತ್ಮಿಕ ಸ್ಥಿತಿ ಸ್ಥಿರ ಆಗ್ಲಿಕ್ಕೆ ಶುರು ಆಗ್ತದ. ಅದಕ್ಕೆ ಬಾಬಾ ಹೇಳ್ತಾರ, ಒಬ್ಬರನ್ನೇ ನೋಡ್ರಿ, ಅವಾಗ ಸ್ಥಿತಿ ಏನಾಗ್ತದ, ಅಚಲ ಅಡೋಲಾಗ್ತದೆ. ಯಾಕಂದ್ರೆ ಒಬ್ಬರ ಸ್ಥಿರ ಇರೋರು, ಒಬ್ಬರೇ ಒಬ್ರು ಬಾಬಾ ಸ್ಥಿರ ಇದ್ದಾರೆ, ಬಾಕಿ ಎಲ್ಲವೂ ಹಲ್ಚಲ್ಲಿದೆ, ಅಚಲ್ಲಿದೆ, ಬದಲಾವಣೆ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಒಬ್ಬನ್ನೇ ನೋಡ್ರಿ. अपने तुमने अब कलयुग की हद छोड़ दी है, फिर पिछाड़ी की ओर क्यों देखते हो? ಅಂಡರ್ಲೈನ್. ಕಲಿಯುಗದ ಮೈಂಡ್ಸೆಟ್ ಏನಿತ್ತು ಅದನ್ನ ಬಿಟ್ಟಿರಲ್ಲ, ಅದನ್ನ ತಿಳ್ಕೊಂಡ್ಬಿಟ್ರಲ್ಲ, ಅದು ಡ್ರಾಮಾದೊಳಗಿನ ಮೈಂಡ್ಸೆಟ್ ಅಂತ. ನೀ ಅಂತೂ ಸ್ವಯಂ ಸ್ಥಿರವಾದ ಆತ್ಮ ಇದೆಯಂತ ಅಂದಮೇಲೆ ಬಾಬಾ ಅಂತಾರ, ಬಸ್ ಅದನ್ನ ಬಿಟ್ಬಿಟ್ರಿ. ಏನ್ ಆಗೋಗಿದೆ ಕಲಿಯುಗದೊಳಗ ಅದನ್ನ ಬಿಟ್ಬಿಟ್ರಿ. ಈಗ ಅದನ್ನ ವಾಪಸ್ ಯಾಕೆ ನೋಡ್ತೀರಿ ಅಂತಾರೆ ಬಾಬಾ. ಆ ಕಡೆ ತಿರುಗಿ ನೋಡ್ಲೇಬೇಡ್ರಿ. ಉಸ್ಮೆ ಬುದ್ಧಿ ಜರಾ ಭಿ ನ ಜಾಯೆ. ಕಲಿಯುಗದ ಸ್ವಭಾವ ಸ್ವರೂಪ, ಕಲಿಯುಗದ ಎನರ್ಜಿ, ಬ್ಯಾಡ್ ಎನರ್ಜಿ, ಆ ಕಡೆಗೆ ನಿಮ್ಮ ಬುದ್ಧಿಯನ್ನ ಯಾಕೆ ತಿರುಗಿಸ್ತೀರಿ, ಅಥವಾ ಆ ಕಡೆಗೆ ಅಟೆನ್ಷನ್ ಯಾಕೆ ಕೊಡ್ತೀರಂತಾರೆ ಬಾಬಾ. ಯಹಿ ಹೇ ಸೂಕ್ಷ್ಮ ಪಡಾಯಿ. ಬಾಬಾ ಹೇಳ್ತಾರೆ, ಇದು ಸೂಕ್ಷ್ಮ ವಿದ್ಯೆ. ಅಂಡರ್ಲೈನ್. ಒಂದಿದೆ, ನಾ ಆತ್ಮ ಇದ್ದೀನಿ, ಪರಂಧಾಮ್ ನಿವಾಸಿ ಇದ್ದೀನಿ, ಬಾಬನ್ ಸಂತಾನ ಇದ್ದೀನಿ, ಇದು ಸ್ಥೂಲ ವಿದ್ಯೆ. ಸೂಕ್ಷ್ಮ ವಿದ್ಯೆ ಅರ್ಥಾತ್ ಸೂಕ್ಷ್ಮ ಲೆವೆಲ್ ಒಳಗ, ಸೂಕ್ಷ್ಮ ಎನರ್ಜಿ ಲೆವೆಲ್ ಒಳಗ ಒಂದಿದೆ. ಸ್ಥೂಲ ರೂಪದಲ್ಲಿ ಇವ್ರು ಕೆಟ್ಟ ಮನುಷ್ಯರು, ಇಲ್ಲಿ ಕೆಟ್ಟ ಜನ, ಕೆಟ್ಟ ವಸ್ತು, ಈ ಕಡೆ ನಾವು ತಿರುಗಿ ನೋಡಬಾರ್ದು ಅನ್ನೋದು. ಆದ್ರೆ ಕೆಟ್ಟ ಮಾತು ನಾವು ತಿರುಗಿ ಮಾತಾಡಲೇಬಾರ್ದು ಅಂತ, ಇದು ರೋಲ್ ಒಳಗಿಂದಿದೆಲ್ಲ. ಆದರೆ ನನ್ನ ಒಂದು ಅಟೆನ್ಷನ್, ನನ್ನ ಆತ್ಮನ ಅಟೆನ್ಷನ್, ನನ್ನ ಬುದ್ಧಿಯ ಅಟೆನ್ಷನನ್ನ ಯಾವುದು ಆಗೋಗಿದೆ, ಯಾವುದು ಕಲಿಯುಗ ಅಂತ ಅನಿಸಿದೆ, ಯಾವುದು ದೇಹಭಾನದಿದೆ, ಆ ಕಡೆಗೆ ಅಟೆನ್ಷನ್ನೇ ಹೋಗ್ಬಾರ್ದಂತಾರೆ ಬಾಬಾ. ಅದ್ರ ಅನುಭವ ಮಾಡೋದಂತೂ ದೂರದ ಮಾತು, ಆ ಕಡೆಗೆ ನನ್ನ ಗಮನ ಹೋಗಲೇಬಾರ್ದು. ಇದಾಗಿದೆ ಸೂಕ್ಷ್ಮ ವಿದ್ಯೆ. ಸೂಕ್ಷ್ಮ ವಿದ್ಯೆ, ಸೂಕ್ಷ್ಮ ಸ್ಥಿತಿಯ ಕಡೆಗೆ ಇಂಟ್ರೆಸ್ಟ್ ಇರೋರಿಗೆ ಮಾತ್ರ ಅನುಭೂತಿ ಆಗಲಿಕ್ಕೆ ಸಾಧ್ಯ ಇದೆ. धारणेಗಾಗಿ मुख्य सार पहला, पीछे मुड़कर नहीं देखना है, किसी भी बात में ठहर नहीं जाना, एक बाबा की तरफ देखते हुए अपनी अवस्था एक रस रखनी है. अंडरलाइन. 3 ಮಹಾವಾಕ್ಯ ಇವೆ, ಆದರೆ ಬಹಳ ಸೂಕ್ಷ್ಮ, ಬಹಳಷ್ಟು ನಮ್ಮನ್ನ ಈ ದಡದಿಂದ ಆ ದಡಕ್ಕೆ ಪಾರು ಮಾಡುವಂತ ಮಹಾವಾಕ್ಯ, ನಮಗೆ ನಮ್ಮ ಸತ್ಯದ ಅನುಭವ ಮಾಡಿಸುವಂತ ಮಹಾವಾಕ್ಯ.
ನಮಗೆ ನನ್ನನ್ನು ನನ್ನ ತಂದೆ ಸಮಾನ್ ಬಾಪ್ ಸಮಾನ್ ಅನುಭೂತಿ ಮಾಡಿಸುವಂತಹ ಮಹಾವಾಕ್ಯವು. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಒಂದನೇ ಮಾತು, ತಿರುಗಿ ನೋಡಬೇಡ್ರಿ ಅಂತ. ಕಲಿಯುಗದ ಬಗ್ಗೆ ವಿಚಾರ ಮಾಡಬೇಡ್ರಿ, ಕಲಿಯುಗದ ಬಗ್ಗೆ ನಿನ್ನ ಬುದ್ಧಿ ಹರಿಸ್ಲಿಕ್ಕೆ ಹೋಗಬೇಡ. ಕಲಿಯುಗದ ಒಂದೇನು ಸಿಸ್ಟಮ್ ಇದೆ ಮೈಂಡ್ ಒಳಗೆ, ಅದು ನಿಂದಂತ ಫೀಲ್ ಮಾಡಬೇಡ. ಎರಡನೇದು, ಯಾವುದೇ ಮಾತಿನಲ್ಲಿ ನಿಲ್ಲಬೇಡ ಅಂತ. ನಿಲ್ಲಬೇಡ ಅಂದ್ರೆ ಇದು ಮನುಷ್ಯ ಜೀವನ, ಇದು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ನೀನು ಡ್ರಾಮಾ ಅರ್ಥಾತ್ ನಿಲ್ಲಬೇಡ ಅಂತಾರೆ ಬಾಬಾ. ನಿಲ್ಲುವುದು ಆತ್ಮ ಏಕ್ದಮ್ ಏಕರಸ್ ಇದೆ, ಆತ್ಮ ಪರಿ ಇದೆ, ಆತ್ಮ ಅತಿ ಸೂಕ್ಷ್ಮ ಇದೆ. ಆತ್ಮದ ಅಟೆನ್ಷನ್ ಒಂದು ವೇಳೆ ಮನಸ್ಸಿನ ಮೇಲೆ ಬತ್ತು ಅಂತಂದ್ರೆ ಹೀಗೆ ಅನಿಸ್ತದಲ್ಲ, ಎಲ್ಲ ನಿಂತಿಕೊಂಡ್ಬಿಟ್ಟಿದೆ ಇಲ್ಲಿ, ನಾನೇನೋ ಮುಂದುವರಿತಾ ಇಲ್ಲ, ನಾನು ಎಲ್ಲೋ ಇದ್ದೀನಿ ಅಂತ ಹಿಂಗೆ ಫೀಲ್ ಆಗ್ತದೆ. ಅದಕ್ಕೆ ಬಾಬಾ ಅಂತಾರೆ ನಿಲ್ಲಬೇಡ್ರಿ ಅರ್ಥಾತ್ ಆ ವಿಚಾರದೊಳಗೆ ಮುಳುಗಬೇಡ್ರಿ. ಕಲಿಯುಗದ ದೇಹಭಾನದ ಮನುಷ್ಯ ಜೀವನದ ಅಥವಾ BK ಜೀವನದ ವಿಚಾರದೊಳಗೂ ಉಳಿಬೇಡ್ರಿ. ನಿನಗೆ ನೀನು ಸೂಕ್ಷ್ಮ ಸ್ಥಿತಿಯಲ್ಲಿ ಹೊರಗೆ ಬಾ ಅಂತಾರೆ ಬಾಬಾ. ಡ್ರಾಮಾದಿಂದ ಸಂಗಮ ಯುಗದಿಂದಲೂ ಹೊರಗೆ ಬಾ. ಅರ್ಥಾತ್ ಸಂಗಮ ಯುಗ ಅರ್ಥಾತ್ ಸಂಗಮ್ ಬಾಬಾ ಮತ್ತು ಆತ್ಮನ ಮಧುರ ಮಿಲನದ ಯಾದಗಾರದ ಪ್ರತೀಕ. ಈಗ ಹೊರಗೆ ಬಾ ಅರ್ಥಾತ್ ಡ್ರಾಮಾದಿಂದ ಹೊರಗೆ ಬಾ. अर्थात बाबा ಹೇಳ್ತಾರೆ, एक बाबा की तरफ देखते हुए अपनी अवस्था एक रस रखनी है. ನೋಡು, ಒಬ್ಬ ಬಾಬಾ ನೋಡು. ಇಲ್ಲಿ ಏನು ನೋಡ್ಬೇಡ ಅಂತಾರೆ ಬಾಬಾ. ಸಂಗಮ ಯುಗವು ಡ್ರಾಮಾದೊಳಗಿದೆ, ನಾ ಆತ್ಮ ಡ್ರಾಮಾದಿಂದ ಪರೆ ಇದ್ದೇನೆ. ಅದಕ್ಕೆ ಬಾಬಾ ಹೇಳ್ತಾರೆ, ನೀ ಇಲ್ಲಿ ನಿಲ್ಲಬೇಡ, ಇಲ್ಲಿ ಹಿಂದೂ ತಿರುಗಿ ನೋಡಬೇಡ. ನಿನಗೆ ಈ ಬುದ್ಧಿಯನ್ನ ಪರಮಾತ್ಮನ ಪರಮ ಪವಿತ್ರ ದಿವ್ಯ ಸ್ವರೂಪದ ಮೇಲೆ ಏಕಾಗ್ರ ಮಾಡು. ಅಂದಾಗ ನಿನ್ನ ಅವಸ್ಥಾ ಏಕ ರಸ್, ಹೇಗೆ ಬಾಬಾ ಏಕ ರಸ್ ಸ್ಥಿರ ಇದ್ದಾರೋ ಹಾಗೆ ಬುದ್ಧಿಯೂ ಕೂಡ ಸ್ಥಿರ ಏಕರಸ್ ಆಗ್ತದೆ. सेकेंड पॉइंट, बुद्धि में याद रखना है कि अभी हम किनारे पर खड़े हैं, घर जाना है, गफलत छोड़ देनी है, अपनी अवस्था जमाने की गुप्त मेहनत करनी है. ಎಷ್ಟು ಖೂಬ್ಸೂರತ್ ಸುಂದರ ಮಹಾವಾಕ್ಯ. ಬಾಬಾ ಹೇಳ್ತಾರೆ, ಈ ಬುದ್ಧಿಯಲ್ಲಿ ನೆನಪಿರಲಿ, ಯಾಕಂದರೆ ನೆನಪು ಮಾಡ್ಕೊಳ್ಳೋದು ಬುದ್ಧಿ. ಆತ್ಮ ಬುದ್ಧಿಯಿಂದಲೂ ಪರೆ ಇದೆ. ಬುದ್ಧಿಯಲ್ಲಿ ನೆನಪಿರಲಿ ನಾನು ಯಾರಿದ್ದೀನಿ ಅಂತ. ನಾ ಆತ್ಮ ಈಗ ದಡದಲ್ಲಿ ಬಂದು ನಿಂತ್ಕೊಂಡು, ಅಂದರೆ ಕಲಿಯುಗದ ದಡ ದಾಟಿ ಸಮುದ್ರವನ್ನು ದಾಟಿ ಸತ್ಯಯುಗದ ದಡದಲ್ಲಿ ಬಂದು ನಿಂತೀನಿ. ಇನ್ನು ವಾಪಸ್ ಕಲಿಯುಗ ನೋಡೋದೇನು ಜरूरत ಅಂತಾರೆ ಬಾಬಾ. ದಡದಲ್ಲಿ ಬಂದು ನಿಂತೀರಿ, ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಅರ್ಥಾತ್ ಸೂಕ್ಷ್ಮ ಆತ್ಮಿಕ್ ಅವಸ್ಥೆಯಲ್ಲೇ ನಾನು ಅನುಭವ ಮಾಡಬೇಕಾಗಿದೆ. ಗಫಲತ್ ಛೋಡ್ದೇನಿ ಹೇ. ಗಫಲತ್ ಅಂದರೆ ಮತ್ತೆ ಮತ್ತೆ ನನಗೆ ಮನುಷ್ಯ ಜೀವನ ಅನ್ಕೊಳ್ಳೋದು, ಮತ್ತೆ ಮತ್ತೆ ನಾನೊಬ್ಬ ಅಕ್ಕೋರಿದ್ದೀನಿ ಅನ್ಕೊಳ್ಳೋದು, ಸ್ತ್ರೀ ಇದೀನಿ ಅನ್ಕೊಳ್ಳೋದು, ಇಲ್ಲಿಯ ಒಂದು ಸುಧಾರಣೆ ಮಾಡೋದು ಕಡೆಗೆ ಲಕ್ಷ್ಯ ಕೊಡೋದು, ರೋಲ್ ಕಡೆಗೆ ಅಟೆನ್ಷನ್ ಕೊಡೋದು. ರೋಲ್ ಫಿಕ್ಸ್ಡ್ ಇದೆ, ರೋಲ್ ಬಾಬಾ ಡ್ರಾಮಾ ನಡೆಸ್ತಾ ಇದ್ದಾರೆ. ನನಗೆ ನಾನು ನನ್ನನ್ನು ಈ ದಡದಿಂದ ಹೊರಗೆ ಬಂದು ಬಾಬನ ಕಡೆಗೆ ಏಕಾಗ್ರ ಮಾಡೋದು, ಇದು ನನ್ನ ಕೈಯೊಳಗಿದೆ, ಅರ್ಥಾತ್ ಆತ್ಮನ ಕೈಯಲ್ಲಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಿನಗೆ ನೀನು ಈ ತಪ್ಪು ಮಾಡೋದು, ಈ ಡ್ರಾಮಾ ರಿಯಲ್ ಅನ್ಕೊಳ್ಳೋದು, ದೇಹಭಾನದಲ್ಲಿ ಬರುವಂಥ ತಪ್ಪನ್ನು ಮಾಡಬೇಡ. ತನ್ನ ಅವಸ್ಥೆಯನ್ನು ಪಕ್ಕ ಗಟ್ಟಿ ಮಾಡ್ಕೊಳ್ಳೋದಕ್ಕಾಗಿ, ಬಾಪ್ ಸಮಾನ್ ಮಾಡಿಕೊಳ್ಳೋದಕ್ಕಾಗಿ ಗುಪ್ತ ಪರಿಶ್ರಮ. ನೋಡ್ರಿ, ಸ್ಥೂಲ ಪರಿಶ್ರಮ ಅಂತಂದ್ರೆ ನಾಲೆಜ್ ಹೇಳೋದು, ಮುರಳಿ ಹೇಳೋದು ಇನ್ನೊಬ್ಬರಿಗೆ, ಮತ್ತು ಅನೇಕ ಸ್ಥೂಲ ಸೇವೆಗಳು, ಇವೆಲ್ಲ ಸ್ಥೂಲ ಪುರುಷಾರ್ಥ. ಬಾಬಾ ಹೇಳ್ತಾರೆ ಸೂಕ್ಷ್ಮ ಮೆಹನತ್ ಕರೋ. ಅರ್ಥಾತ್ ಈ ರೋಲ್ ಹೊರಗಡೆ ಎಲ್ಲರ ಥರ ಎಲ್ಲರ ಹಾಗೇ ಮಾತಾಡ್ತಾ ಇದೆ, ನೋಡ್ತಾ ಇದೆ, ಅನುಭವ ಮಾಡ್ತಾ ಇದೆ. ಬಟ್ ಒಳಗಡೆ ಈ ಮನಸ್ಸು ಬುದ್ಧಿ ಸಂಸ್ಕಾರಗಳನ್ನು ಬಾಬನ ದಿವ್ಯ ಸ್ವರೂಪದ ಮೇಲೆ ಏಕಾಗ್ರ ಮಾಡಿ, ನನ್ನೆಲ್ಲ ಅಟೆನ್ಷನ್ ಇಲ್ಲಿಂದ ತೆಗೆದು ನಾ ಆತ್ಮ ನನ್ನ ಮೂಲ ಅವಸ್ಥೆಯಲ್ಲಿ ಸ್ಥಿತಾಗಿ ಬಾಬನ ಜೊತೆ ಕನೆಕ್ಟ್ ಇರ್ತೀನಿ, ಕಂಬೈಂಡ್ ಇರ್ತೀನಿ. ಇದಾಗಿದೆ ಸೂಕ್ಷ್ಮ ಪರಿಶ್ರಮ. ಬಾಬಾ ಹೇಳ್ತಾರೆ, ಈ ಸೂಕ್ಷ್ಮ ಪರಿಶ್ರಮ ಪಡ್ತಾ ಇರಬೇಕು ಮಕ್ಕಳೇ. ವರದಾನ್, सर्व के दिल का प्यार प्राप्त करने वाले न्यारे प्यारे ನಿಸ್ಸಂಕಲ್ಪ ಭವ. ಸರ್ವರ ಹೃದಯದ ಪ್ರೀತಿ ಪ್ರಾಪ್ತ ಮಾಡಿಕೊಳ್ಳುವಂತಹ ನ್ಯಾರ ಪ್ಯಾರ निसंकल्प भव. जिन बच्चों में न्यारे और प्यारे रहने का गुण व निसंकल्प रहने की विशेषता है, अर्थात जिन्हें वह वरदान प्राप्त है, वे सर्व के प्रिय बन जाते हैं. अंडरलाइन. बड़ा सुंदर, ಬಹಳ ಗುಪ್ತ ಮಹಾವಾಕ್ಯ, ಗುಹ್ಯ ಮಹಾವಾಕ್ಯ. ಯಾವ ಮಕ್ಕಳು ನ್ಯಾರ ಪ್ಯಾರ ಇರ್ತಾರೆ, ನ್ಯಾರ ಅರ್ಥಾತ್ ದೇಹ ಭಾನದಿಂದ, ದೇಹದ ಜಗತ್ತಿನ BK ರೋಲಿಂದಲೂ ಕಾನ್ಷಿಯಸ್ಸಿಂದಲೂ
ಪರೆ ಇರ್ತಾರ, ತಮ್ಮ ನಿರಾಕಾರಿ ಸೂಕ್ಷ್ಮ ಸ್ಥಿತಿಯಲ್ಲಿ ಸ್ಥಿತಿರ್ತಾರೆ, ಇದು ನ್ಯಾರ. ಪ್ಯಾರ ಅರ್ಥಾತ್ ಬಾಬಾ ಆತ್ಮಸ್ಥಿತಿಯೇ ಪ್ಯಾರ, ಬಾಬನ ಜೊತೆ ಕಂಬೈಂಡ್ ಆಗಿರುವುದೇ ಪ್ಯಾರ. ನ್ಯಾರ ಮತ್ತು ಪ್ಯಾರ ಆಗಿರ್ತಾರೆ. ಗುಣ್ ಯಾ रहने का ಗುಣ್ ಯಾ ನಿಸ್ಸಂಕಲ್ಪ रहने की ವಿಶೇಷತಾ है. ನಿಸ್ಸಂಕಲ್ಪ ಆಗಿರುವ ವಿಶೇಷತೆ ಇದೆ. ನಿಸ್ಸಂಕಲ್ಪ, ಮನಸ್ಸೆಂದೂ ನಿಸ್ಸಂಕಲ್ಪ ಇರೋದಿಲ್ಲ. ಅನೇಕರು ಮನಸ್ಸನ್ನೇ ನಿಸ್ಸಂಕಲ್ಪ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ತಿರ್ತಾರೆ. ಮನಸ್ಸು ನಿಸ್ಸಂಕಲ್ಪ ಇರೋದಿಲ್ಲ, ಮನಸ್ಸಿನಲ್ಲಿ ಸಂಕಲ್ಪ ನಡೀತಾನೆ ಇರ್ತದೆ. ಆದರೆ ನಿಸ್ಸಂಕಲ್ಪ ಸ್ಥಿತಿ ಅಂದ್ರೆ ಏನರ್ಥ? ಸಂಕಲ್ಪದ ಕಡೆಗೆ ನನ್ನ ಆತ್ಮ ಬುದ್ಧಿಯ ಅಟೆನ್ಷನ್ ಅಲ್ಲಿ ಕೊಡೋದಿಲ್ಲ. ಆ ಸಂಕಲ್ಪ ಸಹಿತ ನಾನು ಬಾಬಾಗೆ ಅರ್ಪಣೆ ಮಾಡ್ತೀನಿ. ಇದಕ್ಕಂತಾರ ನಿಸ್ಸಂಕಲ್ಪ ಸ್ಥಿತಿ. ಅಂದ್ರೆ ಬಾಬಾ ಯಾವಾಗ್ಲೂ ಹೇಳ್ತಾರ, ಮನಸ್ಸು ನನಗೆ ಕೊಡ್ರಿ ಅಂದ್ರೆ ಏನರ್ಥ? ಆತ್ಮನಿಂದ ಮನಸ್ಸು ಬೇರೆ ಇದೆ, ಅದಕ್ಕೆ ನೀವು ನನಗೆ ಕೊಡ್ರಿ ಅಂತಾರೆ ಬಾಬಾ. ಮನಸ್ಸು ಅರ್ಪಣೆ ಮಾಡಿಬಿಡ್ರಿ ಅಂತ. ಈ ಮನಸ್ಸಿನಲ್ಲಿ ಏನ್ ಸಂಕಲ್ಪ ನಡೀತಾ ಇದೆ, ಸಂಕಲ್ಪ ಸಹಿತ ಈ ಮನಸ್ಸನ್ನ ಯಾವಾಗ ನಾನು ಬಾಬಾಗೆ ಅರ್ಪಣೆ ಮಾಡ್ತೀನಿ, ಅವಾಗ ನಾ ಆತ್ಮ ಏನಾಗ್ತೀನಿ? ನಿಸ್ಸಂಕಲ್ಪ ಅವಸ್ಥಾ. ಮನಸ್ಸೇ ಇಲ್ಲ ಅಂದಮೇಲೆ ಸಂಕಲ್ಪದ ಮಾತೇ ಇಲ್ಲ. ಎಕ್ದಮ್ ಪ್ಯೂರ್ ಸೋಲ್ ನಾನು. ಇದು ನ್ಯಾರ ಪ್ಯಾರ ಆಗುವಂತ ಆತ್ಮರ ವಿಶೇಷತೆ ಅಂತಾರೆ ಬಾಬಾ. ಈ ವಿಶೇಷತೆ ಯಾರೊಳಗಿದೆ? ನಿಸ್ಸಂಕಲ್ಪ ಅವಸ್ಥಾ, ನ್ಯಾರ ಪ್ಯಾರ ಸ್ಥಿತಿ. ಈ ಗುಣ ಯಾವ ಮಕ್ಕಳಲ್ಲಿದೆ ಅವರಿಗೆ ವರದಾನ್ ಪ್ರಾಪ್ತ ಆಗಿರ್ತದೆ. ಅವರು ಸರ್ವರಿಗೂ ಪ್ರಿಯ ಆಗ್ತಾರೆ. ಯಾರು ದೇವಭಾನದಿಂದ ಪರೇ ಬಾಬಾ ಪ್ರಿಯ ಇರ್ತಾರ, ಅವರೆಲ್ಲರಿಗೂ ಪ್ರಿಯ ಆಗಲೇಬೇಕು. ಕ್ಯೂಂಕಿ ನ್ಯಾರೆ ಪಂಚೆ ಸಬ್ಕೆ ದಿಲ್ ಕಾ ಪ್ಯಾರ್ ಸ್ವತಃ ಪ್ರಾಪ್ತ ಹೋತಾ ಹೈ. ಬಾಬಾ ಹೇಳ್ತಾರೆ, ನ್ಯಾರಾಪನದಿಂದ ಎಲ್ಲರ ಪ್ರೀತಿ ಸ್ವತಃ ಪ್ರಾಪ್ತ ಆಗ್ತದ. ಎಷ್ಟು ಸುಂದರ ಮಾತು. ಪ್ರಿಯ ಆಗ್ಲಿಕ್ಕೆ ರೋಲಿಂದ ನಾವು ಪ್ರಿಯ ಆಗ್ಲಿಕ್ಕೆ ಅವ್ರ ಸಲುವಾಗಿ ನಾವು ಏನೆಲ್ಲ ಮಾಡ್ತೀವಿ, ನಿಯಮಗಳನ್ನ ಕಾಂಪ್ರಮೈಸ್ ಮಾಡ್ಕೊತೀವಿ. ಬಾಬಾ ಹೇಳ್ತಾರೆ, ಪ್ರಿಯ ಆಗುವ ರಹಸ್ಯ ಹೇಳ್ತಾರೆ, ನೀ ಎಷ್ಟು ನಿನ್ನ ದೇಹದ ಸ್ಟೋರಿ ಇದೆ, ಈ ರೋಲ್ನ ಸ್ಟೋರಿ ಇದೆ, ಹಾಗೂ ಈ ನಾಟಕದಿಂದ ನೀ ಎಷ್ಟು ನ್ಯಾರ ಆಗಿ ಬಾಬಾಗೆ ಪ್ರಿಯ ಆಗ್ತಿ, ಅಷ್ಟು ನೀ ಲೋಕದಲ್ಲೂ ಪ್ರಿಯ ಆಗ್ತಿ ಅಂತಾರೆ ಬಾಬಾ. ತೋ ವೆ ಅಪ್ನಿ ಶಕ್ತಿಶಾಲಿ ನಿಸ್ಸಂಕಲ್ಪ ಸ್ಥಿತಿ ದ್ವಾರ, ಅವರು ತಮ್ಮ ಶಕ್ತಿಶಾಲಿ ನಿಸ್ಸಂಕಲ್ಪ ಸ್ಥಿತಿಯ ಮೂಲಕ, ಶ್ರೇಷ್ಠ ಕರ್ಮದ ಮೂಲಕ, ಅಂದ್ರೆ ದೇಹದಿಂದ ನ್ಯಾರ ಆಗುವುದೇ ಶ್ರೇಷ್ಠ ಸೂಕ್ಷ್ಮ ಕರ್ಮ, ಇವುಗಳ ಮೂಲಕ ಸೇವೆಗೆ ನಿಮಿತ್ತ ಆಗ್ತಾರೆ. इसीलिए स्वयं भी संतुष्ट रहते और दूसरों का भी कल्याण करते. अंडरलाइन. ಸ್ವಯಂ ಸಂತುಷ್ಟ ಯಾರು ಇರ್ತಾರೆ? ದೇಹ ಭಾನದಿಂದ ಪರೆ, ರೋಲಿಂದ ಪರೆ, ರೋಲ್ನ ಸಂಬಂಧಿಗಳಿಂದ ಯಾರು ಪರೆ ಇರ್ತಾರೋ ಅವರು ಬಾಬಾಗೆ ಬಹಳ ಪ್ರಿಯ ಮತ್ತು ಜಗತ್ತಿಗೂ ಪ್ರಿಯ ಆಗ್ತಾರೆ. ಯಾರು ಈ ರೀತಿ ಪ್ರಿಯವಾಗಿರ್ತಾರೋ ಅವ್ರ ಸ್ಥಿತಿ ಶಕ್ತಿಶಾಲಿ ನಿಸ್ಸಂಕಲ್ಪ ಇರ್ತದೆ. ಅವ್ರ ಕರ್ಮ ಪ್ರತಿಯೊಂದು ಶ್ರೇಷ್ಠ ಇರ್ತದ. ಅವರು ಶ್ರೇಷ್ಠ ಸೇವೆಗೆ ನಿಮಿತ್ತ ಆಗ್ತಾರೆ. ಇದಕ್ಕಾಗಿ ಸ್ವಯಂ ಸಂತುಷ್ಟ ಹಾಗೂ ಅನ್ಯರಿಂದಲೂ ಕೂಡ ಅವರು ಬೇರೆಯವ್ರನ್ನ ಕಲ್ಯಾಣನೂ ಮಾಡ್ತಾರೆ. ಸುಂದರ ಮಾತು. ಬೇರೆಯವರ ಕಲ್ಯಾಣ ಯಾರು ಮಾಡ್ತಾರಂದ್ರೆ ಯಾರು ಸ್ವಯಂ ಸಂತುಷ್ಟ ಇರ್ತಾರೆ. ರೋಲೊಳು ಸಂತುಷ್ಟ ಅಲ್ಲ. ರೋಲಿಂದ ಪರೆ ಆತ್ಮೀಯ ಒಂದು ಸಂತುಷ್ಟತೆ, ಅರ್ಥಾತ್ ಆಸ್ ಇಟ್ ಈಸ್ ರೋಲ್ ಏನಿದೆ, ರೋಲ್ ಒಳಗೆ ಇವತ್ತು ರೋಗ ಇದೆ, ರೋಲ್ ಒಳಗೆ ಇವತ್ತು ಕಿರಿಕಿರಿ ಇದೆ, ರೋಲ್ ಒಳಗೆ ಇವತ್ತು ಏನೋ ಹಲ್ಚಲ್ ಇದೆ, ಆಸ್ ಇಟ್ ಈಸ್ ಡ್ರಾಮಾ ಅನುಸಾರ ಯಾರ ಮನಸ್ಸು ಅದನ್ನು ಸ್ವೀಕಾರ ಮಾಡ್ತಾರೋ ಇದೇ ಸಂತುಷ್ಟತೆ. ಸಂತುಷ್ಟತೆ ಅರ್ಥಾತ್ ಎಲ್ಲ ನನ್ನ ಅನುಕೂಲವಾಗಿ ನಡೀತದೆ, ಅದು ಸಂತುಷ್ಟತೆ ಅಲ್ಲ. ಏನ್ ಡ್ರಾಮಾದಲ್ಲಿ ಇವತ್ತು ರೋಲ್ ಒಳಗೆ ಏನಿದೆ ಅದನ್ನು ಹಂಗ ನಾನು ತಿಳ್ಕೊಂಡು ಹಾಗೇ ಸ್ವೀಕಾರ ಮಾಡ್ತೀನಿ, ಇದು ಸಂತುಷ್ಟತೆ. ಯಾರು ಸ್ವಯಂ ಸಂತುಷ್ಟ ಇರ್ತಾರೋ ಅವರೇ ಅನ್ಯರ ಕಲ್ಯಾಣವನ್ನ ಮಾಡ್ತಾರೆ. ಉನ್ಹೇ ಹರ್ ಕಾರ್ಯ ಮೇ ಸಫಲತಾ ಸ್ವತಃ ಪ್ರಾಪ್ತ ಹೋತಾ ಹೈ. ಇಂಥ ಮಕ್ಕಳಿಗೆ ಪ್ರತಿಯೊಂದು ಕಾರ್ಯದಲ್ಲಿ ಸಫಲತೆ ಸ್ವತಃ ಪ್ರಾಪ್ತ ಆಗ್ತದೆ. ಸಫಲತೆ ಅರ್ಥಾತ್ ಆತ್ಮಿಕ ಅವಸ್ಥಾ, ಉನ್ನತ ಅವಸ್ಥಾ, ಅರ್ಥಾತ್ ದೇಹಭಾನದಿಂದ ಪರ್ಯ ಆನಂದದ ಒಂದು ಅನುಭೂತಿ ಅವರಿಗೆ ಪ್ರಾಪ್ತ ಆಗುವುದೇ ಸೇವೆಯೊಳಗ ಸಫಲತೆ. ಸ್ಲೋಗನ್: एक बाबा शब्द ही सर्व खजानों की चाबी है. इस चाबी को सदा संभल कर रखो. ಬಾಬಾ ಅನ್ನೋದೇ ಸರ್ವ ಖಜಾನೆಗಳ ಚಾವಿ. ಬಾಬಾ ಯಾರು ಅನ್ಲಿಕ್ಕೆ ಸಾಧ್ಯ? ಶಬ್ದದಿಂದ ಬಾಬಾ ಬಾಬಾ ಅನ್ಬೋದು, ಅದು ಬಾಬಾ ಅಲ್ಲ. ಹೃದಯದಿಂದ ಬಾಬಾ. ಹೃದಯದಿಂದ ಬಾಬಾದ ಅರ್ಥ ಆಗಿದೆ ಸೋಲ್ ಕಾನ್ಶಿಯಸ್ ಅಲ್ಲಿ ಇರುವಂತಹ ಸೋಲ್ನ ಒರಿಜಿನಲ್ ಮನಸ್ಸು ಯಾವಾಗ ಬಾಬಾ ಅಂತದೋ ಆ ಬಾಬಾ ರಿಯಲ್ ಬಾಬಾ, ಹೃದಯದ ಬಾಬಾ.
ಇವಾಗ ಹೃದಯದ ಬಾಬಾ ನೆನಪು ಯಾವಾಗಿರ್ತದಲ್ಲ, ಇದು ಬಾಬನ್ ಚಾವಿ ಅಂತಾರೆ ಬಾಬಾ. ಸರ್ವ ಖಜಾನೆಗಳನ್ನ ಓಪನ್ ಮಾಡುವಂತ ಚಾವಿ. ಈ ಚಾವಿ ಎಂದಿಗೂ ಕಳ್ಕೊಬೇಡ್ರಿ. ಇದನ್ನ ಬಹಳ ಸಂಭಾಲನೆ ಮಾಡಿಕೊಂಡು ನಿಮ್ಮ ಹತ್ರ ಇಟ್ಕೊಳ್ರಿ. ಯಾಕಂದ್ರೆ ಎಲ್ಲಾ ಖಜಾನೆಗಳ ಭಂಡಾರವನ್ನ ತೆಗೆಯುವ ಚಾವಿನೇ ಬಾಬಾ. ಬಾಬಾ ಹೃದಯದ ಬಾಬಾ ಎನ್ನುವ ವೈಬ್ರೇಷನ್. ಅವ್ಯಕ್ತಿಶಾರೆ ಅಶರೀರಿ ವಿದೇಹಿ ಸ್ಥಿತಿ ಅಭ್ಯಾಸವನ್ನ ಹೆಚ್ಚಿಸ್ಕೊಡ್ರಿ. 1 सेकंड में छोले से अलग तभी हो सकेंगे जब किसी भी संस्कारों की टाइटनेस नहीं होगी. ಬಹಳ ಸೂಕ್ಷ್ಮ ಮಾತಿದೆ. ಸೆಕೆಂಡಲ್ಲಿ ದೇಹಭಾನದಿಂದ ಡಿಟ್ಯಾಚ್ ಯಾವಾಗ ಆಗ್ತೀರಿ, ಆತ್ಮದ ಸತ್ಯದ ಅನುಭವ ಯಾವಾಗ ಮಾಡ್ತೀರಿ, ಯಾವುದೇ ಸಂಸ್ಕಾರ ಅನ್ನುವಂಥ ಡ್ರೆಸ್ಸಲ್ಲಿ ಸಿಕ್ಕಾಕೊಂಡಿಲ್ಲ ಅಂತ. ನನಗಿದು ಸೇರುವುದಿಲ್ಲ, ಹಿಡಿಸೋದಿಲ್ಲ, ನನಗೆ ಅಣ್ಣಂದ್ರಂದ್ರೆ ಪಸಂದ್ ಆಗೋದಿಲ್ಲ, ಈ ಥರ ಜನ ಮಾಡಿದ್ರೆ ಪಸಂದ್ ಆಗೋದಿಲ್ಲ, ಇದು ಕಿರಿಕಿರಿ ಪಸಂದ್ ಆಗಲ್ಲ, ಈ ಊಟ ಪಸಂದ್ ಆಗಂಗಿಲ್ಲ, ಇವೆಲ್ಲ ಸಂಸ್ಕಾರ. ಈ ಹೆಣ್ಮಕ್ಳಿದ್ರೆ ನನಗೆ ಸೇರುವುದಿಲ್ಲ, ಇದು ಜಸ್ಟ್ ಸಂಸ್ಕಾರ ಅಷ್ಟೇ. ಆತ್ಮಕ್ಕೆ ಸೇರುವುದು ಸೇರದೆ ಇರುವುದರಿಂದ ಆತ್ಮ ಪರೆ ಇದೆ. ಆ ಆತ್ಮ ನಾನಿದ್ದೇನೆ. ನನಗೆ ಸೇರುವುದಿಲ್ಲ ಅಂದ್ರೆ ಏನರ್ಥ? ನಾನು ಸಂಸ್ಕಾರಕ್ಕೆ ವಶೀಭೂತಿದ್ದೀನಿ ಅಂತ ಅರ್ಥ. ನನ್ಗೆ ಪಸಂದ ನಾ ಪಸಂದ್, ಇಂಟ್ರೆಸ್ಟ್ ಡಿಸ್ಇಂಟ್ರೆಸ್ಟ್ ಇಂದ ಆತ್ಮ ಪರೆ ಇದೆ. ನನಗಿದು ಭಾಳ ಪಸಂದ್ ಅಂದ್ರೆ ನಾ ದೇಹ ಬಾಂಧಾಗಿದ್ದೇನೆ, ನನಗಿದು ಸೇರುವುದಿಲ್ಲ ಅಂದ್ರೆ ಜರೂರ್ ನಾ ದೇಹ ಬಾಂಧಾಗಿದ್ದೇನೆ. ಇವೆರಡರಿಂದಲೂ ಪರೆ. ಹೀಗೆ ಬಾಬಾ ಹೇಳ್ತಾರೆ, ನೀನು ಈ ಸಂಸ್ಕಾರಗಳ ಟೈಟ್ ಡ್ರೆಸ್ ಹಾಕೊಂಡಿಯತ್ತಂದ್ರ ಈ ದೇಹಭಾನದಿಂದ ಸೆಕೆಂಡಲ್ಲಿ ಪರೆ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜैसे कोई भी चीज अगर चिपकी हुई होती है तो उनको खोलना मुश्किल होता है ना. ಯಾವುದಾದ್ರೂ ವಸ್ತು, ಯಾವುದಾದ್ರೂ ಟಿಸ್ಕೋ ಏನು ಟೇಪ್ ಇರ್ತದ, ಆ ಟೇಪ್ ಒಂದು ರಟ್ಟಿನ ಬಾಕ್ಸಿಗೆ ಅಂಟ್ಕೊಂಡಿತ್ತು ಅಂತಂದ್ರ ಅದನ್ನ ಆ್ಯಸ್ ತೆಗಿಬೇಕಂದ್ರೂ ಕಷ್ಟ. ಹರಿತದ, ಇಲ್ಲ ಕಟ್ ಮಾಡಬೇಕು, ಇಲ್ಲ ಸ್ವಲ್ಪ ಅಂಟ್ಕೋತದ, ಒಂದು ಸ್ವಲ್ಪ ಅದಕ್ಕೆ ಕಿತ್ತಿ ಬರ್ತದ. ಹಾಗೆ ಬಾಬಾ ಹೇಳ್ತಾರ, ಈ ಜಗತ್ತಿನೊಳಗೆ ನಾ ಎಷ್ಟು ನನಗೆ ಬೇಕು ಬೇಡ, ಇದು ನನಗೆ ಬೇಕು ಇದು ದೇಹಭಾನ್, ಬೇಡ ದೇಹಭಾನ, ಇಷ್ಟ ದೇಹಭಾನ್, ಇದು ಇಷ್ಟ ಇಲ್ಲ ದೇಹಭಾನ್. ಈ ಸಂಸ್ಕಾರಕ್ಕೆ ವಶೀಭೂತಿದಿರತ್ತಂದ್ರ ಸೆಕೆಂಡಲ್ಲಿ ಅಶರೀರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ತೋ ಹಲ್ಕೆ ಹೋನೆ ಸೆ ಸಹಜಿ ಅಲಗ್ ಹೋ ಜಾತೆ. ಎಷ್ಟು ಹಗುರಾಗ್ತೀರಿ? ಹಗುರ್ ಅಂದರೆ ಇದು ಬೇಕು, ಇದು ನಾನಲ್ಲ, ಇದು ಬೇಕು ಮನಸ್ಸಿಗೆ, ಬೇಡನೂ ಮನಸ್ಸಿಗೆ, ನಾ ಮನಸ್ಸೇ ಅಲ್ಲ, ನಾ ಆತ್ಮ ಇದ್ದೀನಿ ಅಂದ ಮೇಲೆ ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ನಿನಗೆ ನೀನು ಮನಸ್ಸಿನಿಂದಲೂ ಬುದ್ಧಿ ಸಂಸ್ಕಾರದಿಂದಲೂ ಪರೆ ಎಕ್ದಮ್ ಪ್ಯೂರ್ ಸೋಲ್ನ ಅನುಭವ ಮಾಡ್ತಿ, ಅಷ್ಟಷ್ಟು ಬಾಬಾ ಹೇಳ್ತಾರೆ ಹಗುರಾಗ್ತಿ. ಎಷ್ಟು ಹಗುರಾಗ್ತಿ ಅಷ್ಟು ಸೆಕೆಂಡಲ್ಲಿ ಶರೀರದಲ್ಲಿ, ಸೆಕೆಂಡಲ್ಲಿ ಶರೀರದಿಂದ ಪರೆಯ ಅಭ್ಯಾಸದಲ್ಲಿ ನೀನು ಯಶಸ್ವಿ ಆಗ್ತಿ ಅಂತಾರೆ ಬಾಬಾ. वैसे ही अगर अपने संस्कारों में जरा भी ईजीपन नहीं होगा तो फिर अशरीरीपन का अनुभव कर नहीं सकेंगे. इसीलिए ಈಸಿ और अलर्ट रहो. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ನೀನು ಸಂಸ್ಕಾರದಿಂದ ಈಸಿ ಇರಂಗಿಲ್ಲ ಅಂದ್ರೆ ಇನ್ನೂ ನನಗೆ BK ಜೀವನದಲ್ಲಿ, ಬ್ರಹ್ಮಕುಮಾರ್ ಕುಮಾರಿಯರ ಜೀವನದಲ್ಲೂ ಕೂಡ ಹೀಗಿರ್ತದಲ್ಲ, ನನಗೆ ಈ ಥರ ಅವ್ರು ನಾನ್ ವೆಜ್ ತಿಂತಾರ, ಅದಕ್ಕೆ ನನಗೆ ಪಸಂದಿಲ್ಲ. ಅವ್ರು ತಿಂತಾರ, ಅದು ಡ್ರಾಮಾದಲ್ಲಿ ಫಿಕ್ಸ್ ಇದೆ, ಅವ್ರ ರೋಲ್ ಒಳಗೆ ಫಿಕ್ಸ್ ಇದೆ, ಅದನ್ನ ನೋಡಿ ನನಗೆ ಪಸಂದ್ ಆಗಲ್ಲ. ಈ ಹುಡುಗಿಯರು ಸ್ಲೀವ್ಲೆಸ್ ಡ್ರೆಸ್ ಹಾಕೊಳ್ಳೋದು ನನಗೆ ಪಸಂದಿಲ್ಲ. ರೀ ನಿನಗೆ ಪಸಂದಿಲ್ಲ? ಡ್ರಾಮಾದಲ್ಲಿ ಅವ್ರ ರೋಲ್ ಅದ, ಅವ್ರ ರೋಲ್ ಪ್ಲೇ ಮಾಡ್ತಿದ್ದಾರ. ಈ ಹುಡುಗರು ಈ ಥರ ಹೇರ್ ಕಟಿಂಗ್ ಮಾಡೋದು ಪಸಂದಿಲ್ಲ, ಇವ್ರಿಗೆ ತಿನ್ನೋದು ಪಸಂದಿಲ್ಲ, ಮಾರ್ಕೆಟಲ್ಲಿ ಹಿಂಗೆ ಮಾರ್ಕೆಟಿಂಗ್ ಮಾಡೋದು ಪಸಂದಿಲ್ಲ, ನನಗೆ ಇದು ಪಸಂದ್ ಅದ ಅನ್ನೋದು ದೇಹಭಾನ, ಪಸಂದಿಲ್ಲ ಅನ್ನೋದು ದೇಹಭಾನ. ಇದು ತಿನ್ನೋದಿರಲಿ, ಉಡುವುದಿರಲಿ, ನೋಡುವುದಿರಲಿ, ಅನುಭವಿಸೋದಿರಲಿ, ಅದನ್ನು ಮಾಡೋದಿರಲಿ, ಮಾಡದೇ ಇರೋದಿರಲಿ, ಇವೆಲ್ಲ ದೇಹಭಾನದಲ್ಲಿ ಬರ್ತಾವೆ. ದೇಹಭಾನದಿಂದ ನೀ ಎಷ್ಟು ಈಸಿಯಾಗಿ ದೇಹಭಾನದ ಸಂಸ್ಕಾರದಿಂದ ನೀ ಹೊರಗೆ ಬರ್ತಿ, ಅಷ್ಟು ದೇಹದಿಂದ ಪರೆ ಅಶರೀರಿ ಸ್ಥಿತಿಯಲ್ಲಿ ಬಹಳ ಸಮಯದವರೆಗೆ ಸ್ಥಿತ ಆಗಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂದ್ರೆ ತುರಂತ ಬುದ್ಧಿ ಮನಸ್ಸು ದೇಹಭಾನದಲ್ಲಿ ಬಂದು ಸಿಕ್ಕಾಕೋತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇದೆಲ್ಲದರಿಂದ ಪರೆ ನಿನ್ನ ಆತ್ಮಿಕ ಅವಸ್ಥೆಯಲ್ಲಿ ಸ್ಥಿತ ಆಗಲಿಕ್ಕೆ ಅಶರೀರಿ ಆಗುವ ಅಭ್ಯಾಸವನ್ನ ಬರೀ ಮಾಡುವುದಲ್ಲ, ದಿನದಿಂದ ದಿನಕ್ಕೆ ಇದನ್ನ ಹೆಚ್ಚಿಸ್ಕೊಡ್ರಿ ಅಂತಾರೆ ಬಾಬಾ. ಹೆಚ್ಚಿಸ್ಕೊಳ್ಳಿಕ್ಕೆ ಬಾಬಾ ಹೋಮ್ವರ್ಕ್ ಕೊಟ್ಟಿದ್ದು ಈಸಿ ಸಂಸ್ಕಾರ ಇರಬೇಕೆ ಹೊರತಾಗಿ ಈಜಿ ಸಂಸ್ಕಾರದಲ್ಲಿ ಈ ಮನ ಬುದ್ಧಿ ಸಿಕ್ಕಾಕೋಬಾರ್ದು ಅಂತ. ಒಳ್ಳೆಯದು ಕೆಟ್ಟದ್ರಲ್ಲಿಯೂ ಕೂಡ ಸಿಕ್ಕಾಕೋಬಾರ್ದು. ಇದಕ್ಕಂತಾರ ಅಶರೀರಿಪನ. ಎಷ್ಟೋ ಬಾರಿ ಹೀಗೆ ಅನಿಸ್ತದ, ನನಗಿದು ಸೇರುವುದಿಲ್ಲ, ಕೆಟ್ಟದ್ದು ಒಳ್ಳೆಯದು ಡ್ರಾಮಾದಲ್ಲಿಲ್ಲ. ಡ್ರಾಮಾದಲ್ಲಿ ಒಳ್ಳೆಯದು ಕೆಟ್ಟದ್ದು ಅನ್ನುವಂಥದ್ದು ಈ ಮೈಂಡ್ ಮಾಡ್ಕೊಂಡಿದೆ.
ನನಗಿದು ಒಳ್ಳೇದಂತ ಈ ಜಗತ್ತಿನಲ್ಲಿ ಏನು ಫ್ರೇಮ್ ಹಾಕಿಟ್ಟಾರ, ಇದು ಒಳ್ಳೇದು ನನಗೆ ಪಸಂದ್ ಆಗ್ತದ, ಇದು ಒಳ್ಳೇದಲ್ಲ ಅದಕ್ಕೆ ನನಗೆ ಪಸಂದ್ ಆಗಲ್ಲ. ಜೋರ್ ಮಾತಾಡೋದು ಒಳ್ಳೇದಲ್ಲ, ಸೂಕ್ಷ್ಮ ಮಾತಾಡೋದು ಒಳ್ಳೇದಂತ ಯಾರೋ ಫ್ರೇಮ್ ಹಾಕಿಟ್ಟಿದ್ದಾರೆ. ಜೋರ್ ಮಾತಾಡೋದು ನನಗೆ ಪಸಂದ್ ಇಲ್ಲ ಅನ್ನೋದೇನು? ಇದು ದೇವಭಾವನೆ. ನನಗೆ ಇದೇ ಥರನೇ ಮಾತಾಡಬೇಕು, ನನಗೆ ಹಿಂಗೆ ಪಸಂದ್, ಸೂಕ್ಷ್ಮ ಮಾತಾಡೋದು, ಮೆಲ್ಲಗೆ ಮಾತಾಡೋದು, ನನ್ಗೆ ಭಾಳ ಎಲ್ಲರ ಜೊತೆಗೆ ಮಧುರ ವ್ಯವಹಾರ ಮಾಡೋದು ನನಗೆ ಭಾಳ ಪಸಂದ್ ಅನ್ನೋದೇನು? ಇದು ದೇವಭಾನ. ನಾ ಆತ್ಮ ಇದೆಲ್ಲದರಿಂದ ಪರೆ ಇದ್ದೀನಿ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಸಂಸ್ಕಾರ, ಡ್ರಾಮಾ, ಆ್ಯಕ್ಟಿಂಗ್, ಡೈಲಾಗ್ಸ್ ಇವೆಲ್ಲದರಿಂದ ಪರೆ ಆಗು. ನೀ ಪರೆ ಇದೀ ಆತ್ಮ, ಆ ಸ್ಮೃತಿಯೊಳಗೆ ಬಾ ಅಂತಾರೆ ಬಾಬಾ. ಆ ಸತ್ಯದ ಅನುಭವ ಮಾಡು, ಇದೇ ನಿನ್ನ ಅಭ್ಯಾಸವನ್ನು ಹೆಚ್ಚಿಸ್ಕೋ, ನೀ ಪಾಸ್ ಬಿದ್ದು ಆನರ್ ಆಗಲಿಕ್ಕೆ ಸಾಧ್ಯ. ಈ ವಿಷಯದೊಳಗೆ ಅಲರ್ಟ್ ಇರುವಂತಾರೆ ಬಾಬಾ. ಯಾಕಂದರೆ ಇಷ್ಟೆಲ್ಲ ನಾನು ಕೇಳಿದ ಮೇಲೆ, ಇಷ್ಟೆಲ್ಲ ಮಾತಾಡಿದ ಮೇಲೆ ಮತ್ತೆ ಈ ಬುದ್ಧಿ ಮತ್ತೆ ಅದ್ರಾಗ ಸಿಕ್ಕಾಕೋತದೆ. ಅದಕ್ಕೆ ಅಲರ್ಟ್ ಅಂತಾರೆ ಬಾಬಾ, ಎಚ್ಚರಿಕೆ, ನೀನು ಯಾವತ್ತು ಜಾಗೃತ ಇರು ಅಂತ. ಓಂ ಶಾಂತಿ.